ಮೇಡಮ್ ಈ ಕಡೆ ನೋಡಿ. ಆಗಿರಿ ಇರಿ. ಈ ಆಕಾಶ, ಗಾಳಿ, ನೀರು ಹೇಗೆ ಒಂದೇ ಆಗಿದೆಯೋ ಅದೇ ರೀತಿ ಪರಮಾತ್ಮ ಕೂಡ ಒಬ್ಬರೇ ಇದ್ದಾರೆ. ಆ ಪರಮಾತ್ಮ ಒಂದು ಜ್ಯೋತಿ ಆಗಿದ್ದಾರೆ. ಜ್ಯೋತಿ ಸ್ವರೂಪ ಪರಮಾತ್ಮನ ನೆನಪು ಮಾಡಿದಾಗ ಸರ್ವ ಪಾಪಗಳು ನಾಶ ಆಗುತ್ತೆ. ಆ ಪರಮಾತ್ಮ ಭೂಮಿಗೆ ಅವತರಣೆಯಾಗಿ ಈ ಕಲಿಯುಗದ ಅಂತಿಮದಲ್ಲಿ ಬಂದಿದ್ದಾರೆ. ಕಲಿಯುಗದ ನಂತರ ಪರಮಾತ್ಮ 4 ಯುಗಗಳಲ್ಲಿ ಶ್ರೇಷ್ಠವಾದಂಥ ಯುಗ ಸತ್ಯಯುಗ, ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಸ್ವರ್ಗದಲ್ಲಿ ಎಲ್ಲರೂ ಮನುಷ್ಯರೇ ಇರ್ತಾರೆ, ಆದರೆ ದೈವಿ ಗುಣ ಇರುವಂಥ ದೇವತೆಗಳಾಗಿರ್ತಾರೆ. ಯಾರ್ಯಾರು ನಾವು ರಾಮ, ಲಕ್ಷ್ಮೀ, ನಾರಾಯಣ, ಸೀತೆ ಅಂತ ಕರಿತೀವೋ ಗುಣವಂತರಾಗಿದ್ರು ಅದೇ ರೀತಿ ಗುಣವಂತರಾದಂತಹ ರಾಜ್ಯ ಭಾರತ ದೇಶ ಒಂದೇ ಇರುತ್ತೆ. ಅವಿನಾಶಿ ಕಂಡ ಭಾರತ, ನಮ್ಮ ಭಾರತದ ಭೂಮಿ ಸ್ವರ್ಣ ಭೂಮಿ. ಈ ಒಂದು ವಿಶೇಷವಾದಂಥ ಭೂಮಿಯಲ್ಲಿ ಭಗವಂತನ ಅವತರಣೆಯಾಗಿದೆ. ನಾವೆಲ್ಲರೂ ಕೂಡ ಪರಮಾತ್ಮನ ತಿಳ್ಕೊಳ್ಳಿ ಅಂತೇಳಿ ಈ ಸಂಸ್ಥೆ ಸ್ಥಾಪನೆ ಮಾಡಿರೋದು. ಇಲ್ಲಿರೋ ಅಕ್ಕಂದ್ರೆಲ್ಲರೂ ಕೂಡ ಪರಮಾತ್ಮನ ತಿಳ್ಕೊಳ್ಳಿ ಅಂತಲೇ ಈ ಒಂದು ಸೇವಾ ಕೇಂದ್ರ 45 ವರ್ಷಗಳಿಂದ KGFನಲ್ಲಿ ನಡೀತಾ ಇದೆ. ಆದರೆ ಅನೇಕರಿಗೆ ಇನ್ನೂ ತಿಳ್ಕೊಂಡಿಲ್ಲ, ತಿಳಿಬೇಕು. ಇಲ್ಲಿ ಏನಿದ್ರು ಕೂಡ ಪರಮಾತ್ಮನ ನೆನಪು ಮಾಡೋದು, ಅವರ ಸಂತೋಷ, ಶಾಂತಿ, ನೆಮ್ಮದಿಯನ್ನು ಕಾಪಾಡಿಕೊಳ್ಳೋದು, ಬಂದಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಕೊಡೋದಕ್ಕೆ ಪರಮಾತ್ಮ ಭೂಮಿಗೆ ಅವತರಿಸಿದ್ದಾರೆ ಅಂತ ತಿಳಿಸೋದಕ್ಕೋಸ್ಕರ ಈ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿರೋ ಅಕ್ಕಂದ್ರೆಲ್ಲರೂ ಕೂಡ ಗೃಹಸ್ಥಿಗಳೇ ಆಗಿರ್ಬೋದು, ಬಲೆ ಬ್ರಹ್ಮಚಾರಿಗಳೇ ಆಗಿರ್ಬೋದು, ಎಲ್ಲರೂ ಕೂಡ ವಿಶೇಷ ಸೇವೆಯನ್ನು ಮಾಡ್ತಾ ಈ KGF ಅಲ್ಲಿ ಒಂದು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಸೇವೆಯನ್ನು ನಡೀತಾ ಬಂದಿದೆ. ನಾವೆಲ್ಲರೂ ಕೂಡ ಬಂದಿದ್ದು ಇವತ್ತು ಬಹಳ ಸಂತೋಷ ಆಯಿತು. ಪರಮಾತ್ಮ ಈ ಭೂಮಿಗೆ ಅವತರಿಸಿದ್ದಾರೆ ಅನ್ನೋದಕ್ಕೋಸ್ಕರ ಸೆಂದಿಲಣ್ಣ ಮತ್ತು ಸುರೇಶಣ್ಣವರ ಸಮ್ಮುಖದಲ್ಲಿ ಇವತ್ತು ಈ ಧ್ವಜಾರೋಹಣವನ್ನು ಮಾಡೋಣ. ಇಟ್ಕೊಳ್ಳಿ ಸರ್, ನೀವು ಇಟ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಶಿವ ಪರಮಾತ್ಮನಿಗೆ ಜೈ, ಶಿವ ಪರಮಾತ್ಮನಿಗೆ ಜೈ, ಶಿವ ಪರಮಾತ್ಮನಿಗೆ ಜೈ. ಈ ಒಂದು ವಿಶೇಷವಾದಂತಹ ತ್ರಿಮೂರ್ತಿ ಶಿವ ಜಯಂತಿಯಲ್ಲಿ ನಾವೆಲ್ಲ ಪ್ರತಿಜ್ಞೆ ಮಾಡಬೇಕಾಗಿದೆ. ಬಿಸಿಲಲ್ಲಿದ್ದೀರಾ ಆದರೂ ಕೂಡ ಒಂದೇ ಒಂದು ನಿಮಿಷದಲ್ಲಿ ಮಾಡಿಸ್ತೀನಿ. ಈಗ ಹೇಳ್ಬೇಕು ನಾವೆಲ್ಲರೂ ಕೂಡ, ನಾನು ಆತ್ಮ ಯಾವಾಗಲೂ ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶವಾಗಿದ್ದು ಮನಸ್ಸನ್ನ ಗೆದ್ದು ಜಗತ್ತನ್ನ ಗೆಲ್ಲುತ್ತೇನೆ. ನಾನು ಆತ್ಮ ಸಾಕ್ಷಿ ಸ್ಥಿತಿಯ ಮೂಲಕ ಇಲ್ಲಿ ನೋಡಿ. ಕಡಿಮೆ ಮಾಡಿ ಅಣ್ಣದ್ರೆಲ್ಲ ಬನ್ನಿ. ಅಣ್ಣ ಬನ್ನಿ. ಯಾರಚ್ಚಿಲ್ಲ ಬನ್ನಿ ಅಣ್ಣ, ಬನ್ನಿ ಅಣ್ಣ ಎಲ್ಲರೂ. ಇಂಥ ಒಂದು ಜಾಗೃತಿ ಸಮಾಧಾನ ಬ್ರಹ್ಮಕುಮಾರಿ ಸಂತ ಅವರು 89 ಇಯರ್ಸ್ ಸೆಲೆಬ್ರೇಟ್ ಮಾಡ್ತಾರಂದ್ರೆ ಈ ಸಂಸ್ಥೆಗೆ ಮುಖ್ಯವಾಗಿ ಹೇಳಬೇಕಿರೋ ರತ್ನಾಕ ಅವರು, ಲಕ್ಷ್ಮೀ ಅಕ್ಕ ಅವರು ಮತ್ತು ಅವರ ಸಿಬ್ಬಂದಿಗಳೆಲ್ಲ ಕೊಟ್ಟಿರ್ತಕ್ಕಂಥ ಗುರುಗಳಾದ ಮೀನಾಕ್ಷಿ ಸಿಸ್ಟರ್ ಅವರು ಇದ್ದಾರೆ. ಇವರಿಗೆ ಒಂದು ದೊಡ್ಡ ಚಪ್ಪಾಳಿಂದ ನಾವೆಲ್ಲ ನೋವಿದೆ. ಜುಲೈ 30, 2022ರಲ್ಲಿ ನನ್ನ ಮಗ ನಿಧಾನ ಆಕ್ಸಿಡೆಂಟ್ ಆಯಿತು. ಆವಾಗ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಏನಿಲ್ಲ. ಆ ಟೈಮ್ಗೆ ನನ್ನ ಪತ್ನಿಯಾದ ರತ್ನಕುಮಾರಿ
ಈ ಜಾಗಕ್ಕೆ ಭೇಟಿ ನೀಡಿದ್ರು. ಆವಾಗ ಇದು ಬಿಲ್ಡಿಂಗ್ ಎಲ್ಲ ಏನಿಲ್ಲ, ಬರೀ ಕೆಳಗಡೆ ಮಾತ್ರ ಹಾಲ್ ಥರ ಇರಬೇಕು. ಆದರೆ ಅವರು ನಮ್ಮ ರತ್ನಾಕ್ ಅವರು, ಲಕ್ಷ್ಮಿ ಅಂತ ಅವರು ಎಲ್ಲ ಸೇರಿ ಇವನ್ನ ಸ್ವೀಕರಿಸಿ ಅವ್ರಿಗೆ ಒಂದು ಸಮಾಧಾನ ಕೊಟ್ಟಿದ್ದಾರೆ. ಇವತ್ತು ಅವರು ಸಂತೋಷವಾಗಿದ್ದಾರೆ ಅಂದರೆ ನನಗೆ ಸಂತೋಷ. ಅದು ಬಂದು ಬ್ರಹ್ಮಕುಮಾರಿ ಮಗುನೇ. ಆದರೆ ಭಕ್ತಿ ಮುಂದೆ ಇದ್ದು ಎಲ್ಲ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಈ ಇದಕ್ಕೆ ಬ್ರಹ್ಮಕುಮಾರಿಗೆ ಸಪೋರ್ಟ್ ಮನೆಗೆ ಬಂದು ಡಿಸ್ಕಸ್ ಮಾಡದೆ ಇರೋ ದಿನನೇ ಇಲ್ಲ. ಅದರಿಂದ ಎಲ್ಲರಿಗೂ ಸಮಾಧಾನ ಶಾಂತಿ ಸಿಗಲಿ ಅಂತ ಹೇಳಿ ಇದೆಲ್ಲ ನಾವು ಮಾಡ್ತಾ ಇಲ್ಲ, ಬಾಬಾ ನಮ್ಮಿಂದ ಮಾಡಿಸ್ಕೊಡ್ತಾರೆ. ಬಾಬಾ ನಮ್ಮಿಂದ ಮಾಡಿಸ್ಕೊಡೋದು ಅದೇ ಈ ಸಮಾಧಾನ ಅಂತ ಹೇಳಿ ಎಲ್ರಿಗೂ ಈ ಬಂದಿರೋ ಎಲ್ರಿಗೂ ಓಂ ಶಾಂತಿ ಅಂತ ಹೇಳಿ ನಾನು ಏನು ಇವತ್ತು ಬ್ರಹ್ಮಕುಮಾರಿಯ ಸಂಸ್ಥೆ ನಮ್ಮ KGF ಭಾಗದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದೆ. ಅದರಲ್ಲಿ ಇವತ್ತು ನಾವು ವೇದಿಕೆ ಮೇಲೆ ಬರಬೇಕಾದ್ರೆ ಇಷ್ಟೊತ್ತು ಹೇಳ್ತಾ ಇದ್ರು ನಮ್ಮ ಅಕ್ಕ ರತ್ನಕುಮಾರಿ ಮೇಡಮಿಂದ ಈ ಒಂದು ವೇದಿಕೆಗೆ ಬಂದು ನಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಕಣ್ಣುಗಳಿಗೂ ವಂದಿಸುತ್ತಾ, ಬ್ರಹ್ಮಕುಮಾರಿ ಸಂಸ್ಥೆ ಇಡೀ ವಿಶ್ವದಲ್ಲಿ ಅರಳಿರುವಂತ ಒಂದು ಹಿಂದೂ ಸಂಸ್ಥೆ. ಏನು ಇವತ್ತು ವಿಶೇಷವಾಗಿ ನಮ್ಮ ಮಾನವರಾಗಿ ಹುಟ್ಟಿದ ಮೇಲೆ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಎಲ್ರಿಗೂ ತಿಳಿಸ್ಕೊಡುವಂತ ಒಂದು ಸಂಸ್ಥೆ ಅದು ಬ್ರಹ್ಮಕುಮಾರಿ ಸಂಸ್ಥೆ. ಇದರಲ್ಲಿ ಹಲವಾರು ವಿಚಾರಗಳಿದ್ದಾವೆ. ನಾವು ತಾತ್ಕಾಲಿಕವಾಗಿ ನಮ್ಮ ಏನು ರತ್ನಕುಮಾರಿ ಮೇಡಮ್ ಅವ್ರನ್ನ ನಮ್ಮ ಈ ಸಂಸ್ಥೆ ಒಂದು ನೆಮ್ಮದಿ ಕೇಂದ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಮ ಸುರೇಶಣ್ಣವರು ಹೇಳಿದಾಗ ನಾವು ಬಂದವರ ಜೊತೆಯಲ್ಲಿ ಕೈ ಜೋಡಿಸೋಣ ಅನ್ನೋ ಒಂದು ಅಭಿಪ್ರಾಯದಿಂದ ನಾವು ಬಂದಿದ್ದೀವಿ. ಈಗ ಹಿರಿಯರೆಲ್ಲ ಮಾತಾಡಿದ್ದಾರೆ, ನಾವು ಮಾತಾಡೋದಕ್ಕೆ ವಿಚಾರ ಏನಷ್ಟು ತಿಳ್ಕೊಂಡಿಲ್ಲ, ತಿಳ್ಕೊಂಡು ನಂತರ ದಿನಗಳಲ್ಲಿ ವಿಚಾರವನ್ನ ಮಾತಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. நான் தமிழ்ல பேசுறேன். இன்னைக்கு இந்த பிரம்மகுமாரி என்னுடைய இந்த சங்கம் அசோசியேஷன் சொல்லி ஒரு இன்னைக்கு இந்தியா முழுவதுமாக நடந்து கொண்டிருக்கிறது. இது 89 வருஷமா இந்த நிகழ்ச்சி இந்தியா முழுவதும் கொண்டாடுறோம். இந்தியாவில் முக்கியமாக நம்ம எனக்கு தெரிஞ்சு KGFல 45 வருஷமா இந்த நிகழ்ச்சி நடந்தது. இந்த நிகழ்ச்சியில நான் காலேஜ் படிக்கும்போது எங்களுடைய ஒரு லெக்சரர் முனியப்பான்னு இருந்தார். அவருடைய மிஸ்ஸஸ் தான் மேடம். அவரு அப்பவே இதை ஸ்டார்ட் பண்ணி அன்னிலிருந்து இன்னைக்கு வரைக்கும் நடத்தின்னு வராங்க. அவங்களும் சேர்றாங்க, எல்லாரும் ஒன்னா சேர்ந்து இந்த நிகழ்ச்சி நடத்துறாங்க. இதனுடைய நோக்கமே வந்து என்னன்னா மனசாந்தி, மன நிம்மதிக்காகலாம். ஓம் சாந்தி என்பது நம்ம சாந்திக்கும் மற்றவங்க சாந்திக்கும் நாட்டினுடைய சாந்திக்காக தான். இந்த நிகழ்ச்சி வந்து ரொம்ப நம்ம நினைக்க முடியாத சில காரியங்களை இப்ப நம்ம சுரேஷ் சொன்ன மாதிரி ரத்னகுமாரியுடைய மனநிலை, சுரேஷனுடைய மனநிலை எல்லாம் இன்னைக்கு ஒரு வழிக்கு நல்ல முறையில வந்திருக்குது. மனசாந்தியா அவங்க இருக்கிறாங்கன்னா அதுக்கு காரணம் இங்க இருக்கிறவங்க எல்லாரும் அந்த இத வந்து நம்ம மட்டும் இல்ல, இன்னும் அநேகமான ஜனங்க இதை வந்து ஃபாலோ பண்ணணும். அவங்கவுங்க குடும்ப நிம்மதிக்கும் சாந்திக்கும் இங்க வந்து அவங்க அந்த ப்ரேயர் பண்றதும் அவங்களுடைய ஒரு ஆக்டிவிட்டிஸும் வந்து அது வந்து மன நிம்மதி தருது. எனக்கு முழு நம்பிக்கை இருக்கு. இன்னைக்கு நான் பார்த்துட்டு இருக்கிறதும் அதுதான். இன்னைக்கு KGFல 45 வருஷமா நடந்து இன்னைக்கு ஒரு நிலைக்கு வந்து ஒரு பில்டிங்ல வந்து இன்னைக்கு எல்லாம் நிற்கிறாங்கன்னா அன்னைக்கு நிலைமையில வந்து யாரும் இல்லை. ஒரு ஏதோ ஒரு வீடோ வாடகை பண்ணிக்கின்னு அவங்கவுங்க வீட்டில தான் பண்ணிட்டு இருந்தாங்க. இன்னைக்கு ஒரு நிலையான ஒரு நிலைமை வந்திருக்குதுன்னா அதுக்கு எல்லாருடைய ஒத்துழைப்பும் எல்லாருடைய கூட்டாக சேர்ந்த இந்த பிரேயர் மாதிரி நம்ம மனசாந்திக்காக பண்ணிக்கிற இந்த இதுதான். அதனால
இதை எல்லாரும் பின்பற்றணும்னு சொல்லி கேட்டுக்கொண்டு என்னுடைய இந்த சிறிய உரையை முடிக்கிறேன். நன்றி, வணக்கம். ஓம் சாந்தி. ಹುಟ್ಟಿದ ದಿನಾನ ಆಚರಣೆ ಮಾಡ್ತಾ ಇದ್ದಾರೆ. ಬ್ರಹ್ಮಕುಮಾರೀಸ್ ಅಂದ್ರೆ ಇಟ್ಸ್ ಅ ಸ್ಪಿರಿಚುವಲ್ ಆರ್ಗನೈಸೇಷನ್ ಟು ಟ್ರಾನ್ಸ್ಫಾರ್ಮ್ ಇಂಡಿವಿಜುವಲ್ ಟು ರಿನ್ಯೂ ದ ನ್ಯೂ ವರ್ಲ್ಡ್ ಅನ್ನ. ಇದನ್ನ 1937ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತಿಗೆ ಸುಮಾರು 117 ದೇಶದಲ್ಲಿ ಈ ಒಂದು ಬ್ರಹ್ಮಕುಮಾರೀಸ್ ಬಂದು ಅವರ ಆಕ್ಟಿವಿಟೀಸ್ ಟು ರಿನ್ಯೂ ದ ನ್ಯೂ ವರ್ಲ್ಡ್ ಅಂದ್ರೆ ಹಳೆದನ್ನ ಬಿಟ್ಟು ಹೊಸದನ್ನ ಬರೆಯುವಾಗ ಕೇಕ್ ಕಟ್ ಮಾಡುವಾಗ ಅವರು ಹೇಳಿದ್ರು, ನಮ್ದು ಹಳೆದೆಲ್ಲ ಬಿಟ್ಬಿಟ್ಟು ಹೊಸ ಒಂದು ಜೀವ. ಅದು ಏನಂದ್ರೆ ಎಲ್ಲ ಧರ್ಮಗಳು ಅದೇ ಹೇಳ್ತದೆ, ಏನು ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಬೇರೆ ತರ ಬೇರೆಯವ್ರನ್ನ ನೋಡಬಾರ್ದು, ಈ ತರ ಎಲ್ಲ ಬಂದ ಮಾತುಗಳು ಎಲ್ಲ ಇದೆ. ಈಶ್ವರ ನೋಡಿದ್ರೆ ಇವತ್ತು ದೇಶದಲ್ಲಿ ಈಶ್ವರಿಗೆ ಏನೇನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನಮ್ಮ ಕೋಟಿ ಲಿಂಗೇಶ್ವರದಲ್ಲಿ ಕೂಡ ಕೋಟ್ಯಾಂತರ ಲಿಂಗಗಳು. ನಾನು ಬಂದು ಇಲ್ಲಿ ಲಿಂಗ ಈಶ್ವರನ ನೋಡಿದಾಗ ಕೋಟಿ ಲಿಂಗೇಶ್ವರನೇ ನನಗೆ ಜ್ಞಾಪಕ ಬಂತು. ಮನುಷ್ಯರಾಗಿ ಬಾಳಬೇಕು. ನಮಗೆ 6 ಅರಿವು ಕೊಟ್ಟಿದ್ದಾರೆ ದೇವರು. ನಾವು 6 ಅರಿವಿರುವ ಮನುಷ್ಯನ ಹತ್ರ ಒಂದು ಲವ್, ಪೀಸ್, ಅಫೆಕ್ಷನ್ ತೋರಿಸೋದ್ರಲ್ಲಿ ನಾವು ಮನಿದರಾಗೋದಿಲ್ಲ. 5 ಅರಿವು ಪಡೆದಂತ ಪ್ರಾಣಿಗಳ ಮೇಲೆ ನಾವು ಬಂದು ಪ್ರೀತಿ ವಿಶ್ವಾಸ ಕೊಟ್ಟರೆ ನಾವು ಬಂದು ಬಾಬಾ ಸಾಹೇಬ್ ಬುದ್ಧ ನಮ್ಮ ಬುಕ್ಕಲ್ಲಿ ಬರೆದಿರ್ತಾರೆ, ಒಬ್ಬ ಮನುಷ್ಯನ ಆಗ್ತದೆ. ಈಗ ಅವ್ರು ಹೇಳಿದ್ರು, ನಮ್ಮ ಸಬರೀಶ್ ನಮ್ಮಲ್ಲಿ ಇಲ್ಲ, ಅಯ್ಯಮ್ಮ ತುಂಬಾ ಇನ್ನ ಕೂಡ ಅದರಿಂದ ಬಂದಿಲ್ಲ. ಅವರು ಇಲ್ಲಿ ಈ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬಂದ ಮೇಲೆ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಇವತ್ತು ಅವ್ರ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿದೆ ಅಂತ ನಮ್ಮ ಲೈನ್ ಡಾಕ್ಟರ್ ಜೆ ಸುರೇಶ್ ಹೇಳಿದ್ದಾರೆ. ಆದ್ರಿಂದ ಈ ಒಂದು KGF ನಲ್ಲಿ ಇಂಥ ಒಂದು ಸಮಸ್ಯೆ ಇದೆ ಅಂತ ನಮ್ಗೆಲ್ಲ ಗೊತ್ತಾಗಿಲ್ಲ. ನಾವೆಲ್ಲ ಸಮಾಜ ಸೇವೆಗಳಲ್ಲಿ ಇದ್ದೀವಿ. ಇನ್ ಮುಂದೆ ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಅವರಿಗೆ ಮನಸ್ಸು ನೆಮ್ಮದಿ ಇಲ್ದಿದ್ರೆ ಬರ್ತಾರೆ. ಅಂತವ್ರನ್ನೆಲ್ಲ ನಾವು ಸುರೇಶ್ ಸರ್ ಎಲ್ಲ ಐಡೆಂಟಿಫೈ ಮಾಡಿ ಈ ಬ್ರಹ್ಮಕುಮಾರಿ ಆಶ್ರಮ್ಗೆ ಕೆಲಸ ಕೊಡ್ತೀವಿ. ಅವ್ರಿಗೂ ಈಶ್ವರು ಒಂದು ಶಾಂತಿ ಸಮಾಧಾನದಿಂದ ಬಾಯಲ್ಲಿ ಕೊಡ್ಬೇಕಂತ ಕೇಳ್ಕೊಂಡು ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂತ ಬ್ರಹ್ಮಕುಮಾರೀಸ್ ಎಲ್ಲ ಕುಮಾರೀಸ್ಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.